ಸಿದ್ದರಾಮಯ್ಯ ವಿರುದ್ಧ ಅನಂತಕುಮಾರ್ ಹೆಗಡೆ ವಾಗ್ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ವರ್ಷಗಳ ಕಾಲ ಅಂದ್ರೆ ಸಂಸದರಾಗಿರುವಂತ ಸಂದರ್ಭದಲ್ಲಿ ಇವ್ರದ್ದು ಪತ್ತೆನೇ ಇರಲಿಲ್ಲ. ಇದ್ದಕ್ಕಿದ್ದಾಗಿ ಪ್ರತ್ಯಕ್ಷ ಯಾಕೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅನಂತಕುಮಾರ್ ಹೆಗಡೆ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಅವರನ್ನ. 5 ವರ್ಷ ಕಾಣೆಯಾಗಿದ್ರು ಮತದಾರರಿಗೆ ಮುಖ ತೋರಿಸಲಿಲ್ಲ ಅಂತ ಅನಂತಕುಮಾರ್ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಆಕ್ರೋಶವನ್ನು ಹೊರಹಾಕಿದ್ರು. ಈಗ ಚುನಾವಣೆ ಬಂದಿರುವಂತ ಹಿನ್ನೆಲೆಯಲ್ಲಿ ಹಿಂದೂ ಮುಸ್ಲಿಂ ಅಂತ ಮಾತನಾಡ್ತಿದ್ದಾರೆ. ಮುಸ್ಲಿಂ ಹೇಳಿಕೆ ಕೊಟ್ಟು ಲೋಕಸಭೆಗೆ ಸ್ಪರ್ಧಿಸಲು ಅವರು ಬಯಸಿದ್ದಾರೆ ಅಂತೇಳಿ. ಹಿಂದೆ ಇದೇ ಮಹಾಶಯರು ಸಂವಿಧಾನ ತಿರುಚಬೇಕು ಅಂತ ಹೇಳ್ತಾ ಇದ್ರು. ಇವ್ರದೊಂದು ಚುನಾವಣೆಯ ಗಿಮಿಕ್ ಬಿಟ್ರೆ ಬೇರೆ ಏನೂ ಇಲ್ಲ ಅಂತೇಳಿ ಸಚಿವ ಎಂಬಿ ಪಾಟೀಲ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಅನಂತಕುಮಾರ್ ಅವರ ವಾಗ್ದಾಳಿಯ ವಿಚಾರವಾಗಿ ಮಾತನಾಡಿದರು. ಅನಂತಕುಮಾರ್ ಹೆಗಡೆ ಅವರನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಅಂತೇಳಿ 5 ವರ್ಷ ಕಾಣೆಯಾಗಿದ್ರು. ಇದ್ದಕ್ಕಿದ್ದಾಗ ಈಗ ಪ್ರತ್ಯಕ್ಷರಾಗಿದ್ದಾರೆ. 5 ವರ್ಷಗಳ ಕಾಲ ಮತದಾರರಿಗೆ ಮುಖವನ್ನು ತೋರಿಸಿಲ್ಲ. ಅನಂತಕುಮಾರ್ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗ ಚುನಾವಣೆ ಬರ್ತಾ ಇದೆಯಲ್ಲ, ಹಾಗಾಗಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳು, ಹಿಂದೂ ಮುಸ್ಲಿಂ ಅನ್ನುವಂಥ ಹೇಳಿಕೆಗಳು ಬರ್ತಾ ಇವೆ. ಮುಸ್ಲಿಂ ಹೇಳಿಕೆಯನ್ನು ಕೊಟ್ಟು ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡೋದಕ್ಕೆ ಇವರು ಬಯಸಿದ್ದಾರೆ. ಹಿಂದೆಯೂ ಕೂಡ ಇದೇ ಮಹಾಶಯರು ಸಂವಿಧಾನ ತಿರುಚಬೇಕು ಅಂತ ಹೇಳಿದರು ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದರು. ಇವ್ರದೊಂದು ಇದೆಲ್ಲವೂ ಚುನಾವಣಾ ಗಿಮಿಕ್ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅನಂತಕುಮಾರ್ ಹೆಗಡೆ ಅವ್ರನ್ನ ಎಲ್ಲರೂ ಒಯ್ದು ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕು. 5 ವರ್ಷ ಇವರು ಕಾಣೆಯಾಗಿದ್ದರು, ಎಲ್ಲಿ ಕೂಡ ಇರಲಿಲ್ಲ. ಇವತ್ತು ದಿವಸ ಮತದಾರರಿಗೆ ಮೋತಿ ತೋರಿಸಿಲ್ಲ. ಇವತ್ತು ಈಗ ಚುನಾವಣೆ ಬಂದಮೇಲೆ ಈ ರೀತಿ ಹಿಂದೂ ಮುಸ್ಲಿಂ ಹೇಳಿಕೆ ಕೊಡೋ ಮೂಲಕ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಬಯಸಿದ್ದಾರೆ. ಹಿಂದೆ ಇವರು ಸಂವಿಧಾನವನ್ನು ತಿರುಚಬೇಕು ಅಂತ ಹೇಳಿದರು. ಇದೇ ಮಹಾಶಯರು ಸಚಿವರಾಗಿದ್ದಾಗಂತಾರೆ. ಸೊ ಇಂಥವ್ರ ಬಗ್ಗೆ ಭಾಳಷ್ಟು ಏನು ಮಾತನಾಡುವಂಥ ಅವಶ್ಯಕತೆ ಇಲ್ಲ. ಇವ್ರನ್ನ ಯಾರೂ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಇದು ಒಂದು ಅನಂತಕುಮಾರ್ ಹೆಗಡೆ ಎಂದು ಒಂದು ಚುನಾವಣೆ ಗಿಮಿಕ್. ಇದು ಅದರಲ್ಲೂ ಅನಂತಕುಮಾರ್ ಹೆಗಡೆ ಅವ್ರನ್ನ ಎಲ್ಲರೂ ಒಯ್ದು ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕು. 5 ವರ್ಷ ಇವರು ಕಾಣೆಯಾಗಿದ್ದರು, ಎಲ್ಲಿ ಕೂಡ ಇರಲಿಲ್ಲ. ಇವತ್ತು ದಿವಸ ಮತದಾರರಿಗೆ ಮೋತಿ ತೋರಿಸಿಲ್ಲ. ಇವತ್ತು ಈಗ ಚುನಾವಣೆ ಬಂದಮೇಲೆ ಈ ರೀತಿ ಹಿಂದೂ ಮುಸ್ಲಿಂ ಹೇಳಿಕೆ ಕೊಡೋ ಮೂಲಕ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಬಯಸಿದ್ದಾರೆ. ಹಿಂದೆ ಇವರು ಸಂವಿಧಾನವನ್ನು ತಿರುಚಬೇಕು ಅಂತ ಹೇಳಿದರು. ಇದೇ ಮಹಾಶಯರು ಸಚಿವರಾಗಿದ್ದಾಗಂತಾರೆ. ಸೊ ಇಂಥವ್ರ ಬಗ್ಗೆ ಭಾಳಷ್ಟು ಏನು ಮಾತನಾಡುವಂಥ ಅವಶ್ಯಕತೆ ಇಲ್ಲ. ಇವ್ರನ್ನ ಯಾರೂ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಇದು ಒಂದು ಅನಂತಕುಮಾರ್ ಹೆಗಡೆ ಎಂದು ಒಂದು ಚುನಾವಣೆ ಗಿಮಿಕ್. ಇದು ಅದರಲ್ಲೂ ಅನಂತಕುಮಾರ್ ಹೆಗಡೆ ಅವ್ರನ್ನ ಎಲ್ಲರೂ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.